ಏಷ್ಯಾ ಪೆಸಿಫಿಕ್ ಯೋಗ ಕಾಂಪಿಟೇಷನ್ನಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸುತ್ತಿರುವ ಸಿರ್ಸಿಯ ನಂದನ್ ನರಸಿಂಹ ಭಟ್ ಅವರಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಬಿಜೆಪಿಯ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆಯವರು ಯೋಗಪಟುವನ್ನು ಪ್ರೋತ್ಸಾಹಿಸಿದರು. ಏಷ್ಯಾ ಪೆಸಿಫಿಕ್ ಯೋಗ ಕಾಂಪಿಟೇಷನ್ನಲ್ಲಿ ದೇಶವನ್ನು ಪ್ರತಿನಿಧಿಸುವಂತಹ ವಿದ್ಯಾರ್ಥಿಗೆ ತಮ್ಮ ವೈಯಕ್ತಿಕವಾದ ಧನ ಸಹಾಯವನ್ನು ವಿತರಣೆ ಮಾಡಿ ಮಾತನಾಡಿದ ಅನಂತಮೂರ್ತಿ ಹೆಗಡೆಯವರು, ಕರ್ನಾಟಕದಲ್ಲಿ ಕೆಲವೇ ಸ್ಪರ್ಧಾಳುಗಳು ಉತ್ತರ ಕನ್ನಡ ಜಿಲ್ಲೆಯಿಂದ ಭಾಗವಹಿಸಲಿದ್ದು, ಸೆಪ್ಟೆಂಬರ್ 4ರಿಂದ ಸೆಪ್ಟೆಂಬರ್ 9ರ ತನಕ ನಡೆಯಲಿರುವ ಇಂಟರ್ನ್ಯಾಷನಲ್ ಯೋಗ ಕಾಂಪಿಟೇಷನ್ನಲ್ಲಿ ಇಂತಹ ಯುವಕರು ಯೋಗದಲ್ಲಿ ಸಾಧನೆ ಮಾಡಿ ಜಿಲ್ಲೆಯನ್ನ, ನಮ್ಮ ರಾಜ್ಯವನ್ನ ಪ್ರತಿನಿಧಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ನಮ್ಮ ಜಿಲ್ಲೆಯಿಂದ, ರಾಜ್ಯದಿಂದ ಯಾರೆಲ್ಲ ಭಾಗವಹಿಸುತ್ತಿದ್ದಾರೆ ಅವರೆಲ್ಲರಿಗೂ ಶುಭ ಹಾರೈಸುತ್ತೇವೆ ಎಂದರು. ಏಷ್ಯಾ ಪೆಸಿಫಿಕ್ ಯೋಗ ಸ್ಪರ್ಧೆಗೆ ಆಯ್ಕೆಯಾದ ನಂದನ್ ನರಸಿಂಹ ಭಟ್ ಮಾತನಾಡಿ, ಮೊದಲು ರಾಜ್ಯ ಮಟ್ಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು, ನಂತರ ಉತ್ತರಾಖಂಡದಲ್ಲಿ ಏರ್ಪಡಿಸಿದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು, ಈಗ ಏಷ್ಯಾದ ಪೆಸಿಫಿಕ್ ಯೋಗ ಕಾಂಪಿಟೇಷನ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಖುಷಿ ಇದೆ. ಸತತ 4 ವರ್ಷದಿಂದ ಯೋಗಾಭ್ಯಾಸವನ್ನ ಮಾಡುತ್ತಿದ್ದೇನೆ. ಯೋಗ ಸ್ಪರ್ಧೆಗಳು ನಡೆದಾಗ ತಂದೆ ತಾಯಿಯವರು ದೂರದ ಊರುಗಳಿಗೆ ಕರೆದುಕೊಂಡು ಹೋಗಿ ತುಂಬಾ ಬೆಂಬಲವಾಗಿ ನಿಂತಿದ್ದಾರೆ. ಯೋಗ ಅಭ್ಯಾಸ ಪ್ರಾರಂಭಿಸಿದಾಗಿನಿಂದ ಮನಸ್ಸಿನ ಏಕಾಗ್ರತೆ ಜಾಸ್ತಿಯಾಗಿದೆ ಹಾಗೂ ಇದರಿಂದ ಶಿಕ್ಷಣಕ್ಕೆ ನನಗೆ ಪೂರಕವಾಗಿದೆ. ಮುಂದೆ BSc ಯೋಗ ಮಾಡಿ ಅದರಲ್ಲೇ ಮುಂದುವರಿಯಬೇಕು ಎನ್ನುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು. ಫಸ್ಟ್ ಸ್ಟೇಟ್ ಕಾಂಪಿಟೇಷನ್ ಇತ್ತು, ಬೆಂಗಳೂರಲ್ಲಿ ಇತ್ತು. ಅದರಲ್ಲಿ ಪ್ಲೇಸ್ ಫಸ್ಟ್ ಆಯ್ತು. ಆಮೇಲೆ ನೆಕ್ಸ್ಟ್ ನ್ಯಾಷನಲ್ ಇತ್ತು, ಉತ್ತರಾಖಂಡಲ್ಲಿ ಇತ್ತು, ಅದರಲ್ಲೂ ಫಸ್ಟ್ ಆಯ್ತು. ಈಗ ಈ ಆಪರ್ಚುನಿಟಿ ಅಂದ್ರೆ ಬೆಂಗಳೂರಲ್ಲೆಲ್ಲ ಅಂದ್ರೆ ಯಾವುದೇ ಕಡೆ ಕಾಂಪಿಟೇಷನ್ ಇದ್ರು ಕರ್ಕೊಂಡು ಹೋಗಿ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದ. ನಾನು 4 ವರ್ಷದಿಂದ ಯೋಗ ಮಾಡ್ತಾ ಇದ್ದೆ. ಅಂದ್ರೆ ಅಡ್ವಾನ್ಸ್ ಯೋಗ ಮಾಡಲು ಶುರು ಮಾಡಿ 3 ವರ್ಷ ಆಯ್ತು. ಅಂದ್ರೆ ಮೊದಲು ಕಾನ್ಸಂಟ್ರೇಟ್ ಪವರ್ ಮೊದಲಿಗಿಂತ ಸಿಕ್ಕಾಪಟ್ಟೆ ಹೆಚ್ಚಾದು. ಅಂದ್ರೆ ಹೆಲ್ತ್ ಅಲ್ಲೆಲ್ಲ ಇಂಪ್ರೂವ್ಮೆಂಟ್ ಇದ್ದು. ಯೋಗದಲ್ಲೇ ಡಿಗ್ರಿ ಅಂದ್ರೆ BSc ಯೋಗ ಮಾಡಿ ಅದರಲ್ಲೇ ಮುಂದುವರಿಯುವ. ನಂದನ್ ಅವರೇ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ಒಳ್ಳೆ ಸಾಧನೆ ಮಾಡಲಿ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಹೆಮ್ಮೆ ತರುವಂತ ಕೆಲಸ ಮಾಡಿ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.